ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಸಂಕಷ್ಟ ಎದುರಾಗತ್ತಾ? ಇಡಿಗೆ ಸ್ಫೋಟಕ ಸಾಕ್ಷಿ ಏನು? ಹಾಗಾದರೆ ಏನಿದೆ ಆ ಸಾಕ್ಷಿಯಲ್ಲಿ? ಇಡಿ ಸಂಕಷ್ಟಕ್ಕೆ, ಇಡಿ ಉರುಳಿಗೆ ಸಿಕ್ಕಿ ಹಾಕಿಕೊಳ್ಳಲಿದ್ದಾರಾ ಇವರು? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಹತ್ವದ ಬೆಳವಣಿಗೆ ಆಗಿದೆ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಇಡಿಗೆ ದೂರು ಹೋಗಿದೆ. ಇಡಿ ಮತ್ತು ಐಟಿಗೆ, ಆದಾಯ ತೆರಿಗೆ ಇಲಾಖೆ ಮತ್ತು ಇಡಿ ಅವ್ರಿಗೆ ದೂರು ಹೋಗಿದೆ. ದಾಖಲೆ ಸಮೇತ, ಸ್ಫೋಟಕ ದಾಖಲೆ ಸಮೇತ ದೂರನ್ನು ಕೊಡಲಾಗಿದೆ. ಯಾರು? ಸ್ನೇಹಮಯಿ ಕೃಷ್ಣ ಅವರು. ಈಗ ಮೊನ್ನೆ ಏನು ಆರೋಪ ಮಾಡಿದ್ರಲ್ವಾ, ಶಾಲಿನಿ ರಜನೀಶ್ಗೆ ಲಂಚ ಬಂದಿದೆ, ಯಾವ ಥರ ಎಕ್ಸ್ಚೇಂಜ್ ಆಗಿದೆ, ಯಾವ ಕಾರಲ್ಲಾಗಿದೆ ಅನ್ನೋದರಿಂದ ಹಿಡಿದು ಆರೋಪ ಮಾಡಿದ್ರು. ಪಕ್ಕ ಸಾಕ್ಷಿ ಹಿಡಿದಿದ್ದೀನಿ. ಸಿದ್ದರಾಮಯ್ಯನವರ ಕುಮ್ಮಕ್ಕಿಂದಾಗಿ ಶಾಲಿನಿ ರಜನೀಶ್ ಅವರ ಕಡೆಯಿಂದ ದುಡ್ಡು ಎಲ್ಲ ವಿಲೇವಾರಿಯಾಗಿ ನಟೇಶ್ಗೆ, ಮೂಢಾಯುಕ್ತರಾಗಿದ್ದ ನಟೇಶ್ಗೆ ಈಗ ಪ್ರಮೋಷನ್ ಸಿಕ್ಕಿದೆ ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅವರ ಆಕ್ರೋಶಕ್ಕೆ ಮತ್ತೊಂದು ಆಡಿಯೋ ಕೂಡ ರಿಲೀಸ್ ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಡೀಲ್ ಮಾಡೋದಕ್ಕೆ, ಅಂದರೆ ಅವ್ರನ್ನ ಮೀಟ್ ಆಗಬೇಕು ಅಂತ ಮಾತಾಡಿದ್ದು ಎಲ್ಲ ರಿಲೀಸ್ ಮಾಡಿದ್ರು. ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಯಾಕಂದರೆ ಇದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಆಗಿರೋ ಆರೋಪ ಅಂದರೆ ಸಣ್ಣದಲ್ಲ. ಡೈರೆಕ್ಟ್ಲಿ ಸರ್ಕಾರಕ್ಕೆ ಹಿಟ್ಟಲ್ವಾ ಇದು? ಇಡಿ ಕೊಟ್ಟಿದ್ದಾರೆ ಈಗ ಅದನ್ನು. ಐಟಿ ಮತ್ತು ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ಹಣ ಕೊಟ್ಟು ಪ್ರಮೋಷನ್ ತಗೊಂಡಿದ್ದಾರೆ. KA 41C 6723 ಈ ಕಾರಲ್ಲಿ ಹಣ ಬಂದಿದೆ. 5 ಬ್ಯಾಗಲ್ಲಿ ಹಣ ಬಂದಿದೆ. ಶಾಲಿನಿ ರಜನೀಶ್ ಕಡೆಯವರಿಗೆ ದುಡ್ಡನ್ನು ಕೊಡಲಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಈ KA 41C 6723 ನಂಬರ್ನ ಕಾರು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಗೆ ಸೇರಿದ ಕಾರು, ಅದನ್ನು ಹೇಳ್ತಿದ್ದಾರೆ ಅವರು. ಆ ಸಾಕ್ಷಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಇಲಾಖೆಯಲ್ಲೇ ಈಗ ನಟೇಶ್ ಇರೋದು. ಅವ್ರ ಕಡೆಯಿಂದ ಯಾರು ದುಡ್ಡು ತಗೊಂಡು ಬಂದಿದ್ದಾರೆ, ಯಾರ ಕೈಗೆ ಬಂದಿದೆ, ಶಾಲಿನಿ ರಜನೀಶ್ ಅವ್ರ ಕಡೆಯಿಂದ ಯಾರು ಬಂದಿದ್ದಾರೆ, ಇದಕ್ಕೆಲ್ಲ ಅವರು ಸಾಕ್ಷಿಯನ್ನು ಇಡಿಗೆ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಇಡಿಗೆ ಕೊಟ್ಟು ದೂರನ್ನು ಕೊಟ್ಟಿದ್ದಾರೆ. ಕಾರಲ್ಲಿ ನಿಖಿಲ್ ಮತ್ತು ಜಸ್ವಂತ್ ಅನ್ನೋರು ಬಂದಿದ್ರು. ಅವರ ಮೊಬೈಲು, ನಟೇಶ್, ಶಾಲಿನಿ ರಜನೀಶ್ ಇವರೆಲ್ಲರ ಕರೆಗಳನ್ನು ಈಗ ಪರಿಶೀಲನೆಗೆ ಒಳಪಡಿಸಬೇಕು. ಸ್ನೇಹಮಯಿ ಕೃಷ್ಣ ಅವರ ಆರೋಪ ಮತ್ತು ದಾಖಲೆಗಳು ಹೇಗಿವೆ ಅಂದರೆ, ಈ ಕರೆಗಳನ್ನು, ಇವ್ರ 4 ಜನ ಫೋನ್ ನಂಬರ್ಸು, ಇವ್ರ ನಡುವೆ ಕಮ್ಯುನಿಕೇಷನ್ ಆಗಿದೆಯಾ ಇಲ್ವಾ, ಏನಾಗಿದೆ ಅನ್ನೋದು ಹೊರಗಡೆ ಬಂದುಬಿಟ್ರೆ ಇಲ್ಲಿ ಲಂಚದ ವಿಚಾರ ಹೊರಗಡೆ ಬರುತ್ತೆ ಸಂಪೂರ್ಣವಾಗಿ. ಕೋಟಿ ಡೀಲ್ ಆಗಿದೆ ಇಲ್ಲಿ ಅಂತ ಹೇಳ್ತಿದ್ದಾರೆ ಅವರು. ಕೋಟ್ಯಾಂತರ ರೂಪಾಯಿ ಹಣ ಇಲ್ಲಿ ವಹಿವಾಟ ನಡೆದಿರೋಂಥದ್ದು. ಏನು ಶ್ರೀಮತಿ ಶಾಲಿನಿ ರಜನೀಶ್ಗೆ ಹಣ ಕೊಟ್ಟಿರಂತ ಹೇಳಿದೆ, ಆ ಹಣ ಇದೇ ಕಾರಲ್ಲಿ ಬಂದಿರೋಂಥದ್ದು. ಈ ಕಾರು ಮೈಸೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಒಂದು ತಡೆಯುವಂಥ ಪ್ರಯತ್ನ ಮಾಡಿದೆ. ಅಂದರೆ ಪತ್ತೆ ಹಚ್ಚಿ ಆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಆ ಕಾರು ಕಣ್ಮರೆ ಆಗಿದ್ದರಿಂದ ಅದು ಅವತ್ತೊಂದು ದಿವಸ ಅದು ಕಾರ್ಯಾಚರಣೆ ಮಾಡೋಕ್ಕಾಗಲಿಲ್ಲ. ಸೊ ದಿನಾಂಕ 9/2/2026 ಈ ಕಾರು ಬಂದಿರೋಂಥದ್ದು. ಸೊ ಅವತ್ತು ಬೆಂಗಳೂರಿಂದ ಬಂದಿದೆ ಅಂತ ಅನುಮಾನ ಇದೆ, ಆದರೆ ಎಲ್ಲಿಂದ ಸ್ಪಷ್ಟ ಗೊತ್ತಿಲ್ಲ. ನನಗೆ ಒಂದು 3-4 ದಿವಸ ಮುಂಚೆನೇ ಮಾಹಿತಿ ಬಂತು, ಮೈಸೂರಲ್ಲಿ ಈ ಥರ ನಡೀತಾ ಇದೆ ಅಂತೇಳಿ. ಆದರೆ 9ನೇ ತಾರೀಕು ಸ್ಪಷ್ಟ ಮಾಹಿತಿ ಬಂದು, ಇಂಥ ಕಾರಲ್ಲೇ ದುಡ್ಡು ಬಂದಿದೆ, ಇಂಥ ವ್ಯಕ್ತಿಗಳು ಅದರ ಸಂಬಂಧಪಟ್ಟಾಗೆ ಓಡಾಡ್ತಾ ಇದೆ ಅಂತೇಳಿ. ಅದು ದೂರವಾಣಿ ಸಂಖ್ಯೆ ಸಮೇತ ಅದ್ರ ಸಮೇತ ಬಂದಿತ್ತು. ಅದ್ರ ಬಗ್ಗೆ ನಾನು ಈ ಥರ ಮಾಧ್ಯಮಗಳ ಮೂಲಕ ಹೇಳಿದೆ ಕೂಡ. ಇವತ್ತೂ ಕೂಡ ನಟೇಶ್ ಅವರಾಗಲಿ ಅಥವಾ ಶ್ರೀಮತಿ ಶಾಲಿನಿ ರಜನೀಶ್ ಆಗಲಿ ನಾವು ಯಾವುದೇ ಲಂಚ ಕೊಟ್ಟಿಲ್ಲ ಅಂತೇಳಿ ಒಂದು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಸೊ ಸ್ನೇಹಮಯಿ ಕೃಷ್ಣ ಅವರೀಗ ಕಾರಿನ ಬಣ್ಣ, ನಂಬರು, ಯಾವ ಇಲಾಖೆಗೆ ಸೇರಿದ ಕಾರು, ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಕಾರು, ನಟೇಶ್ಗೂ ಇದಕ್ಕೂ ಈ ಕಾರಿಗೂ ಅದರಲ್ಲಿ ಬಂದಿದ್ದ ಹುಡುಗರಿಗೂ ಶಾಲಿನಿ ರಜನೀಶ್ ಅವ್ರಿಗೂ ನಡುವೆ ಏನಾಗಿದೆ ಅನ್ನೋದಕ್ಕೆಲ್ಲದಕ್ಕೆ ತನ್ನ ಹತ್ರ ಇರುವಂಥ ದಾಖಲೆಗಳನ್ನು ಇಡಿ ಮತ್ತು ಆದಾಯ ತೆರಿಗೆ ಇಲಾಖೆಗೆ ಕೊಟ್ಟು ಈಗ ಸ್ಫೋಟಕವಾದಂಥ ಒಂದು ಅತ್ಯಂತ ಗಂಭೀರ ಸ್ವರೂಪದ ವಿಚಾರವನ್ನು ಹೊರಗಿಟ್ಟಿದ್ದಾರೆ. ಆದರೆ ಶಾಲಿನಿ ರಜನೀಶ್ ಅವರು ಇದನ್ನು ತಳ್ಳಿ ಹಾಕಿದ್ದಾರೆ. ಅವರು ಪತ್ರದ ಮೂಲಕ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪಾಯಿಂಟ್ ಬೈ ಪಾಯಿಂಟ್ ಒಂದಿಷ್ಟು ಉತ್ತರ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳು. ತಾವು ಸಲ್ಲಿಸಿರೋ ದೂರಲ್ಲಿ ಯಾವುದೇ ಆರೋಪ ಇಲ್ಲ, ನಿರಾಧಾರ ಇದು. ಹಾಗಾಗಿ ಬಡ್ತಿಗೆ ಕೋಟ್ಯಾಂತರ ರೂಪಾಯಿ ಹಣ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಲ್ಲಿ ನೀವು ಸಾಕ್ಷಿ ಕೊಟ್ಟಿಲ್ಲ. ದೂರುದಾರರು ಸದರಿ ಆರೋಪಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆ ತಂದು ಕೊಟ್ಟರೆ ಆವಾಗ ಸೂಕ್ತವಾದ ಕ್ರಮ ಆಗತ್ತೆ ಅಂತ CS ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಗಂಭೀರ ಸ್ವರೂಪದ ಒಂದು ಪ್ರಕರಣ ಅಂತ ಅನಿಸ್ತಾ ಇದೆ. ಸ್ನೇಹಮಯಿ ಕೃಷ್ಣ ಈಗ ಬರೀ ಆರೋಪಗಳನ್ನು ಮಾಡ್ತಿಲ್ಲ, ಅದೇ ಇಂಟ್ರೆಸ್ಟಿಂಗ್. ಆರೋಪ ಮಾಡಿದ್ರು, ಗಾಳಿಲಿ ಗುಂಡು ಹೊಡೆದ್ರು ಇಲ್ಲ, ಅವರು ಇಡಿಯನ್ನೇ ಸಂಪರ್ಕಿಸಿದ್ದಾರೆ ನೇರವಾಗಿ. ಮೂಡಾ ಪ್ರಕರಣದಲ್ಲಿ
ಬಿ ರಿಪೋರ್ಟ್ ಹಾಕಿದ್ದಾರೆ, ಕೋರ್ಟಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಗೆಲುವು ಆಯಿತು. ಬಟ್ ಈಗ ಮತ್ತಲ್ಲೂ ಹೋರಾಟ ಮಾಡ್ತಿದ್ದಾರೆ. ಯಾವ ರೀತಿ ಲಂಚ ಪಡೆದು ಬಿ ರಿಪೋರ್ಟ್ ಹಾಕಿದ್ದಾರೆ ಅನ್ನೋದ್ರ ಸುತ್ತ ಸ್ನೇಹಮಯಿ ಕೃಷ್ಣ ಹೋರಾಟ ಮುಂದುವರಿತಿದೆ. ಮತ್ತು ಮೂಡಾ ಕೇಸಲ್ಲೂ ಇಡಿ ಎಂಟ್ರಿ ಇದೆ. ಈಗಾಗಲೇ ಇಡಿ ಇನ್ವೆಸ್ಟಿಗೇಷನ್ ಮುಂದುವರಿತಾ ಇದೆ. ಸಿದ್ದರಾಮಯ್ಯನವರ ಪರಮಾಪ್ತ ಮರಿಗೌಡ ಸಂಬಂಧಪಟ್ಟಂತೆ ಸೈಟುಗಳ ಮುಟ್ಟುಗೋಲು ಇಂಥದ್ದೆಲ್ಲ ಆಗ್ತಿದೆ ಪ್ರಕರಣ. ಸಿದ್ದರಾಮಯ್ಯನವ್ರಿಗೆ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ ಅನ್ನೋದಾದ್ರೂ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಒಂದು ಹಂತದ ಗೆಲುವೇ ಅಲ್ವಾ. ಸೈಟನ್ನು ವಾಪಸ್ ಕೊಡೋ ಥರ ಮಾಡಿದ್ರಲ್ಲ. ನೈತಿಕ ಹೊಣೆಯನ್ನಾದರೂ ಹೊತ್ತು ಅಥವಾ ಏನಕ್ಕಾದರೂ ಇರಲಿ ಪಾರ್ವತಿ ಅವರು ಸೈಟ್ ವಾಪಸ್ ಕೊಡೋ ಥರದ ಒಂದು ಬೆಳವಣಿಗೆ ತನಕ ಆಯಿತು. ಸಿದ್ದರಾಮಯ್ಯನವ್ರನ್ನ ಅವರು ಇಡೀ ಆಡಳಿತಾವಧಿಯಲ್ಲಿ ಯಾರೂ ಟಚ್ಚೇ ಮಾಡೋಕ್ಕಾಗಿರಲಿಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಸೌಂಡ್ ಮಾಡಿದಂಥ ಸ್ನೇಹಮಯಿ ಕೃಷ್ಣ ಅವರು ಈಗ ಡೈರೆಕ್ಟಾಗಿ CS-ಗೆನೆ ಅಂದರೆ ಸರ್ಕಾರದ ಕುತ್ತಿಗೆಗೇನೆ ಬಿಟ್ಟಂತಹ ಬಾಣ ಇದು. ಇಡಿಗೆ ಹೋಗ್ತಾ ಇದೆ ಪ್ರಕರಣ, ಇಡಿಗೆ ದೂರ ಹೋಗಿದೆ. ಕಾದ್ ನೋಡಬೇಕು ಸ್ನೇಹಮಯಿ ಕೃಷ್ಣ ಅವರ ಈ ಎಲ್ಲ ದಾಖಲೆಗಳು ಯಾವ ರೀತಿ ಆಯಾಮವನ್ನು ಪಡೆದುಕೊಳ್ಳಿವೆ, ಗುರಿ ತಲುಪ್ತಾರ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.